ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರೆಲ್ಲ SLC ಮತ್ತು PUC ಮುಗಿಸಿ ಬೆಂಗಳೂರಲ್ಲಿ ಜಾಬ್ ನೋಡ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಅಮೆಜಾನ್ ಕಂಪನಿಯು ಬೆಂಗಳೂರಿನಲ್ಲಿ ಹೊಸದಾಗಿ 4 ಗ್ರಾಸರಿ ಮಾರ್ಟ್ಗಳನ್ನ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ವರ್ಕರ್ಸ್ ಬೇಕಾಗಿದ್ದಾರೆ, ಲೇಡೀಸ್ ಮತ್ತು ಜೆಂಟ್ಸ್. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಅಮೆಜಾನ್ ಕಂಪನಿಯ ಹೊಸ ಔಟ್ಲೆಟ್ಗಳಿಗೆ ಪಿಕ್ಕರ್ಸ್ ಮತ್ತು ಪ್ಯಾಕಿಂಗ್ ಮಾಡುವ ಕೆಲಸಗಾರರು ಬೇಕಾಗಿದ್ದಾರೆ. 4 ಔಟ್ಲೆಟ್ಗೂ ಕೂಡ ವರ್ಕರ್ಸ್ ಬೇಕಾಗಿದ್ದಾರೆ. ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರು ಕೂಡ ಬೇಕಾಗಿದ್ದಾರೆ. ಏಜ್ ಲಿಮಿಟ್ ಏನಪ್ಪ ಅಂದರೆ 18 ವರ್ಷ ಮೇಲೆ ಇರಬೇಕು. 35 ವರ್ಷಕ್ಕಿಂತ ಕೆಳಗಡೆ ಇದ್ದರೆ ನೀವು ಈ ಕೆಲಸಕ್ಕೆ ಸೇರ್ಕೊಬೋದು. ಕ್ವಾಲಿಫಿಕೇಷನ್ ಎಜುಕೇಷನ್ ಏನಾದ್ರು ಬೇಕು ಅಂದರೆ SLC ಮಾಡಿದರೆ ಸಾಕು, ಪಾಸ್ ಆಗಿದ್ರೆ ಸಾಕು, ನಿಮಗೆ ಇಲ್ಲಿ ಕೆಲಸ ಸಿಗುತ್ತೆ. ಇನ್ನು ಇಲ್ಲಿ ಜಾಬ್ ಏನು ಕೆಲಸ ಅಂತಂದರೆ, ಇದು ಪ್ಯಾಕಿಂಗ್ ಕೆಲಸ. ಇದು ಗ್ರಾಸರಿ ಪ್ಯಾಕಿಂಗ್ ಕೆಲಸ ಇರುತ್ತೆ. ನಿಮಗೆ ಶಿಫ್ಟ್ ವೈಸ್ ಇರುತ್ತೆ. ನಿಮಗೆ ಲೇಡೀಸಿಗೆ ಬಂದು ಬೆಳಗಿನ ಜಾವ 6 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೂ ಒಂದು ಶಿಫ್ಟ್ ಇರ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇನ್ನೊಂದು ಶಿಫ್ಟ್ ಇರ್ತದೆ. ಹುಡುಗರಿಗೆ ಬಂದು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒಂದು ಶಿಫ್ಟ್ ಇರ್ತದೆ. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಒಂದು ಶಿಫ್ಟ್ ಇರ್ತದೆ. ಓಕೆನಾ? ನಿಮಗೆ ಸ್ಯಾಲ್ರಿ ಏನು ಸಿಗುತ್ತೆ ಅಂದರೆ ESI ಮತ್ತು PF ಎಲ್ಲ ಕಟ್ಟಾಗಿ ನಿಮಗೆ 16,300 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಿಗುತ್ತೆ. ಮತ್ತು ಎವರಿ ವೀಕ್ ಒಂದು ವೀಕ್ಲಿ ಆಫ್ ಸಿಗುತ್ತೆ. ನಿಮಗೆ ವೀಕ್ಲಿ ಆಫ್ಸ್ ಇರುತ್ತೆ ನಿಮಗೆ. ಓಕೆನಾ? ಮತ್ತು ಈ ಕೆಲಸದ ಬಗ್ಗೆ ನಿಮಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹೆಸರು ಮಂಜುನಾಥ್ ಅಂದ್ಬಿಟ್ಟು, ಅವರೇ ಅಲ್ಲಿನ ಇನ್ಚಾರ್ಜು. ಅವರು ನಿಮಗೆ ಈ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಓಕೆನಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿದೆ ಲೊಕೇಶನ್ ಅಂತ. ಗಾರೆಬಾವಿ ಪಾಳ್ಯದ ಲಕ್ಷ್ಮೀ ಲೇಔಟಲ್ಲಿ ಒಂದು ಔಟ್ಲೆಟ್ ಇದೆ, ಹರ್ಲೂರಲ್ಲಿ ಒಂದು ಔಟ್ಲೆಟ್ ಇದೆ, JP ನಗರದಲ್ಲಿ ಒಂದು ಔಟ್ಲೆಟ್ ಇದೆ, ಹರಕೆರೆಯಲ್ಲಿ ಒಂದು ಔಟ್ಲೆಟ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಜಾಬ್ ಬಗ್ಗೆ ವಿಚಾರಿಸ್ಬೋದು ಮತ್ತು ಕೆಲಸಕ್ಕೆ ಸೇರ್ಕೊಬೋದು. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಜಾಬ್ ಹುಡುಕ್ತಾ ಇರುವಂಥ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್.